ನಮಸ್ಕಾರ ಸ್ನೇಹಿತರೆ. ನಾನು ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ಹೇಳ್ದಂಗೆ ನನ್ನ ಕಥೆಯನ್ನು ಹೇಳ್ತೀನಿ ಅಂತ ನಿಮ್ಗೆ ಹೇಳಿದೆ. ಏನು ಕತೆ ಹೇಳ್ಬಿಡ್ತೀಯಪ್ಪ ನೀನು ಅಂತ ಕೇಳ್ಬೋದು. ನೋಡಿ, ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತೀವಿ, ನಾವು ಇನ್ನೊಬ್ಬರ ವಿಷಯಕ್ಕೆ ಹೋಗಲ್ಲ. ನಾವೇನೋ ಮಾಡಿ ಬದುಕಿ ಇಲ್ಲಿ ಜೀವನ ಮಾಡಿ ಸಾಯ್ತೀವಿ ಅಂತ ಅಂದ್ಕೊಂಬಿಟ್ರೆ ಯಾರೂ ನಮ್ಮ ವಿಷಯಕ್ಕೆ ಬರಲ್ಲ. ಆದರೆ ಇನ್ನೊಬ್ಬರ ನೋವಲ್ಲಿ, ಇನ್ನೊಬ್ಬರ ಸಂಕಷ್ಟದಲ್ಲಿ, ಇನ್ನೊಬ್ಬರ ಆಗೋ ಅನ್ಯಾಯಗಳಲ್ಲಿ ನಾವು ಭಾಗಿಯಾಗಿ ದನಿ ಎತ್ತೀವಿ ಅಂತ ಅಂದಾಗ ಪೊಲೀಸರಿಗೆ ನಾವು ಸಮಾಜ ದ್ರೋಹಿಗಳಾಗ್ಬಿಡ್ತೀವಿ. ನಮ್ಮನ್ನು ದ್ವೇಷಿಸೋ ರಾಜಕಾರಣಿಗಳಿಗೆ, ಅಕ್ಕಪಕ್ಕದ ಏನು ಅಳಕ್ ಪುಳಕ್ ಅಂತಾರಲ್ಲ ಅಂಥ ನಾಯಕರುಗಳಿರ್ತಾರೆ. ಅವರು ಯಾವುದೋ ಇನ್ನೊಬ್ಬರಿಗೆ ಒಳ್ಳೆಯದು ಬಯಸೋ ಅಂಥವರೇ ಅಲ್ಲ, ಅವ್ರು ಬೆಳಿಬೇಕು, ಅವರು ಏನೋ ದೋಚಬೇಕು ಅಂತಿರ್ತಾರಲ್ಲ, ಅವ್ರಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ. ನಮ್ಮನ್ನು ನೋಡ್ಕೊಂಡಿರೋಕ್ಕಾಗಲ್ಲ ಅವ್ರ ಕೈಲಿ. ಅವ್ರಿಗೆಲ್ಲ ನಾವು ಸಮಾಜ ದ್ರೋಹಿಗಳ ಥರನೇ ಕಾಣಿಸ್ತೀವಿ, ಇನ್ನೂ ಕೆಟ್ಟದಾಗೂ ಕಾಣ್ತೀವಿ. ಸುಮ್ಮನೆ ಹೋಗ್ತಾರೆ, ನೋಡಿ ಅವ್ನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಪಿನ್ ಇಟ್ಬಿಟ್ಟು ಬರ್ತಾರೆ. ಯಾರಿಗೆ? ಪೊಲೀಸರಿಗೆ. ಆಗ ಪೊಲೀಸರು ನನಗೂ ಅವ್ನು ಉಲ್ಟಾನೇ ಮಾತಾಡ್ತಾನೆ ರೀ, ಅವ್ನು ಭಾರಿ ಆಗೋಯ್ತು ಅಂತ ಈ ರೀತಿ ಸಾಕಷ್ಟು ಮಾಡ್ತಾ ಇರ್ತಾರೆ. ನಾನು ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಬೇಕು ಅಂತೇಳಿ ಹೋಗಿ ಒಂದಷ್ಟು ಪೇಚಿಗೆ ಸಿಲುಕಿದ್ದು ಉಂಟು ಅಂತ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೀನಿ. ನಾನು ಚಿಕ್ಕ ವಯಸ್ಸಲ್ಲಿ ಸಿನಿಮಾ ನಟ ಆಗಬೇಕು ಅಂತಿದ್ದವನು. 7ನೇ ಕ್ಲಾಸಲ್ಲೇ ಕತೆ ಬರೆದಿದ್ದೆ. ಒಂದು 7ನೇ ಕ್ಲಾಸಲ್ಲೇ ಚುಂಬನದ ಒಂದು ದಿನ ಅಂತ ಒಂದು ಪ್ರೇಮ ಕತೆ ಬರೆದ್ಬಿಟ್ಟು ನಾನು ಓದ್ತಾ ಇರೋ ಸ್ಕೂಲಲ್ಲಿ ಸ್ನೇಹಿತರುಗಳಿಗೆ, ಅಕ್ಕಪಕ್ಕದವ್ರಿಗೆ ಮತ್ತು ಸಂಬಂಧಿಕರಿಗೆಲ್ಲ ತೋರಿಸಿದಾಗ, ಈ ವಯಸ್ಸಿಗೆ ನೀನು ಪ್ರೇಮ ಕತೆ ಬರೆದ್ಬಿಟ್ಟಿದೆಯಲ್ಲ ಅಂತ ಭಾರಿ ಅಪ್ರಿಷಿಯೇಟ್ ಮಾಡಿದ್ರು. ನನಗೆ ಭಾರಿ ನಾನು ಕತೆಗಾರ ಆಗ್ಬಿಡ್ತೀನಿ, ನಾನು ಸಿನಿಮಾ ನಟ ಆಗ್ಬಿಡ್ತೀನಿ, ಹೀರೋ ಆಗ್ಬಿಡ್ತೀನಿ ಅಂದ್ಕೊಂಡು ಪ್ರಯತ್ನ ಮಾಡಿದೆ. ಏನೂ ಆಗಲಿಲ್ಲ. ಕೊನೆಗೆ ಆಗೆಲ್ಲ ದುಡ್ಡು ಕೊಟ್ಟು ಹೋಗಬೇಕಿತ್ತು ಸಿನಿಮಾಗೆ. ಈಗಲೂ ಅದೇ ರೀತಿ ಇದೆ. ಹೊಸ್ದಾಗಿ ಹೋಗೋರು ಕೊಟ್ಟೆ ಹೋಗಬೇಕಾಗುತ್ತೆ ಒಂದೊಂದು ಸರಿ. ಆಗ ತುಂಬ ಒಂದು ಸರಿ ಮುಖ ಬಂದು ಹೋಗಬೇಕು ಅಂದರೂ ಸಾವಿರಾರು ರೂಪಾಯಿ, ಆಗಿನ ಸಾವಿರಾರು ರೂಪಾಯಿ, 16,000 ಕೇಳ್ತಾಯಿದ್ರು. ನಾನು ಕೊನೆಗೆ ಒಂದು ಬಿಸಿ ರಕ್ತ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರು. ಎಸ್ ಶಿವಕುಮಾರ್ ಅಂತ ಡೈರೆಕ್ಟ್ರು. ಅದರಲ್ಲಿ ಹೆಂಗಿತ್ತಪ್ಪ ಅಂದರೆ, ಒಂದು ಅಡ್ವರ್ಟೈಸ್ಮೆಂಟ್ ಪೇಪರಲ್ಲಿ ಓದಿದಾಗ, ತ್ರೇತಾಯುಗದ ರಾಮಾಯಣವಲ್ಲ, ದ್ವಾಪರ ಯುಗದ ಕುರುಕ್ಷೇತ್ರವಲ್ಲ, ಕಲಿಯುಗದ ವಿದ್ಯಾವಂತ ನಿರುದ್ಯೋಗಿಗಳ ಸಂಘರ್ಷವೇ ಬಿಸಿರಕ್ತ ಅಂತಿತ್ತು. ಮೈ ಜುಮ್ಮನ್ನಿಸ್ಬಿಡ್ತು. ನಟ ನಟಿಯರು ಬೇಕಾಗಿದ್ದಾರೆ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬೇರೆ. ಅದರಲ್ಲಿ ನೇರವಾಗಿ ನಡ್ಕೊಂಡು ಹೋದೆ. ಸುಮಾರು 8 ಕಿಲೋಮೀಟ್ರು ನಡ್ಕೊಂಡೋದೆ. ಆಗೆಲ್ಲ ಬಸ್ಸುಗಳು ಅದು ಇದು ಕೇಳಿದ ಕಡೆ ಇರ್ತಿರ್ಲಿಲ್ಲ. ಪ್ರಶಾಂತ್ ನಗರ ಅಂತ ಒಂದು ಏರಿಯಾ ಇತ್ತು. ನಾನು ಇದ್ದಿದ್ದು ನಂದಿನಿ ಲೇಔಟು, ಲಗ್ಗೆರೆ ಹತ್ರ. ಆಗಿನ್ನೂ ಇದೆಲ್ಲ ಮನೆಗಳೇ ಇರಲಿಲ್ಲ ಜಾಸ್ತಿ. ಅಂಥದ್ರಲ್ಲಿ ಹೋದಾಗ ನೋಡಿದ್ರು, ಏನಪ್ಪ ಏನು ಮಾಡ್ತೀಯಾ, ನಮಗೊಂದು ಸಣ್ಣ ಸಹಾಯ ಮಾಡಿದ್ರೆ ನಿನಗೆ ಒಳ್ಳೆ ಕ್ಯಾರೆಕ್ಟರ್ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಆಯಿತು ಸರ್, ನೋಡೋಣ ಯಾವ ಕ್ಯಾರೆಕ್ಟರ್ ಕೊಡ್ತೀರಾ ಏನು ಅಂತೆಲ್ಲ ಕೇಳಿದೆ. ಅಷ್ಟರಲ್ಲಿ ಅವರು ನನಗೆ ತುಂಬ ಆತ್ಮೀಯರಾಗ್ಬಿಟ್ರು. ನನ್ನ ಒಳ್ಳೆತನ, ನಾನು ಅವ್ರದ್ದು ಏನೇ ಕೆಲಸಗಳು, ಸಣ್ಣ ಪುಟ್ಟ ಕೆಲಸಗಳಿದ್ರು ಮಾಡ್ತಿದ್ದೆ, ನನಗೆ ಬರೆಯೋಕ್ಕೆ ಬರುತ್ತೆ ಅದು ಇದು ಅಂತ ಹೇಳಿದ್ರು. ನನಗೇನು ಚಾನ್ಸ್ ಕೊಡಲಿಲ್ಲ ಅವರು. DRG ರಾವ್ ಅನ್ನೋರು ಅಸೋಸಿಯೇಟ್ ಡೈರೆಕ್ಟ್ರು. ಅವ್ರು ಹೇಳ್ದಂಗೆ ನಡಿಬೇಕಿತ್ತಲ್ಲಿ. ಅವರೇ ಎಲ್ಲ ಬರೀತಾ ಇದ್ದಿದ್ದು ಜಾಸ್ತಿ. ಅಂದರೆ ಡೈರೆಕ್ಟ್ರ್ ಹೇಳಿದ್ನ ಅವ್ರು ಬರೀತಾಯಿದ್ರು. ಸರಿ, ಹಂಗೆ ನೋಡಿದೆ. ಅಲ್ಲಿಗೆ ಬಂದಂಥ ನಟರು ಏನು ಹುಚ್ಚಿಡ್ಕೊಂಡವ್ರ ಥರ 100 ಜನ ಬಂದೆಲ್ಲ ಕಲಿತಿದ್ರು. ಯಾರ್ಯಾರು ಬಂದರು ಅಂತ ಹೇಳಿದ್ರೆ ನೀವು ಆಶ್ಚರ್ಯಪಟ್ಟುಬಿಡ್ತೀರಾ. ಪ್ರಕಾಶ್ ರೈ ಅವರ ಮೊಟ್ಟ ಮೊದಲ ಚಿತ್ರ ಅದು. ಬಣ್ಣ ಹಚ್ಚಿದ ಮೊಟ್ಟ ಮೊದಲ ಚಿತ್ರ. ಅದು ರಿಲೀಸ್ ಆಗಲಿಲ್ಲ, ಅದು ಬೇರೆ ಕತೆ ಬಿಡಿ. ಆಮೇಲೆ ಸತ್ತೋದ್ರಲ್ಲ ಸುನಿಲ್, ಅವ್ರದ್ದು ಮೊಟ್ಟ ಮೊದಲ ಚಿತ್ರ. ಹೀಗೆ ಜಾಕಿ ಶಿವು ಅಂತಿದ್ದರು, ಅವರು ಒಳ್ಳೆ ನಟರಾಗಿ ತೀರೋಗ್ಬಿಟ್ರು. ಇನ್ನು ಸಾಕಷ್ಟು ಜನ ನಟರು ಅವರೆಲ್ಲ ಭಾರೀ ತೊಂದರೆಯಲ್ಲಿದ್ದಂಥವ್ರು. ಯಾರು ಪ್ರಕಾಶ್ ರೈ ಎಲ್ಲ ನಾಟಕ ಮಾಡಿಕೊಂಡು ಏನೋ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ರು. ತುಂಬ ಸಣ್ಣ ಇದ್ದರು. ನಮ್ಮನ್ನೆಲ್ಲ ಏನೋ ಅಂತ ಮಾತಾಡ್ಸೋರು. ಭಾರಿ ಖುಷಿಯಾಗಿ ಆಯಿತು, ನಮಗೂ ಒಂದು ನಟನೆಗೆ ಅವಕಾಶ ಸಿಗುತ್ತೆ ಅಂದ್ಕೊಂಡು ಓಡಾಡಿದೆ. ಕೊನೆಗೆ ಸೆಟ್ ಏರ್ಬಿಡ್ತು ಪಿಕ್ಚರು. ನನಗೊಂದು ಕ್ಯಾರೆಕ್ಟ್ರ್ ಕೊಡ್ತೀನಿ ಅಂತ ಹೇಳಿದ್ರೆ, ಯಾವ ಕ್ಯಾರೆಕ್ಟ್ರು ಸರ್ ಅಂತ ಕೇಳಿದೆ. ನೋಡಪ್ಪ, ನೀನು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ರಕ್ತ ಮಾರೋವನು ಶಿಷ್ಯ ಆಗಿರ್ತೀಯ, ರಕ್ತ ಮಾರ್ತಾ ಇರ್ತೀಯ.
ನೀನೇ ಇರ್ತೀಯ ಅಂಗಡಿಯಲ್ಲಿ. ಆಗ ಹೀರೋ ತಾಯಿ ಆಕ್ಸಿಡೆಂಟಾಗಿ ಅಡ್ಮಿಟ್ ಆಗಿರ್ತಾಳೆ. ಆಗಿದ್ದಾಗ ನೀನು ರಕ್ತ ಕೇಳೋಕ್ಕೆ ಬಂದರೆ ನೀನು ಕೊಡಲ್ಲ, ಗೌರ್ಮೆಂಟ್ದು ಅದು. ಆದರೆ ನೀನು ಕೊಡಲ್ಲ, ದುಡ್ಡು ಅಂತ ದೊಡ್ಡ ಎಕ್ಸ್ಪೆಕ್ಟೇಷನ್ ಮಾಡ್ತೀಯ. ಅವರು ಅಲಿತಾರೆ ನಿನ್ನ ಹತ್ರ, ಇಷ್ಟೇ ಇರೋದು ಅಷ್ಟೇ ಇರೋದು, ಕೊಡಲ್ಲ ಅಂತೀಯ. ಕೊನೆಗೆ ಎಷ್ಟೋ ಡೀಲ್ ಮಾಡ್ತೀಯ. ಈ ರೀತಿದು ಒಂದೆರಡು ಸೀನ್ ಬಂದು ಹೋಗ್ತೀಯಪ್ಪ ಅಂಥದ್ದು ಅಂದರು. ನಾನು ಅವತ್ತೇ ನಿಜವಾಗ್ಲೂ ಸಪ್ಪೆ ಮೋರೆ ಹಾಕ್ಕೊಂಡು ಸರಿ ಸರ್ ನೋಡೋಣ ಅಂದ್ಕೊಂಡು ಮನೆಗೆ ಬಂದ್ಬಿಟ್ಟೆ.